ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಯು ಕೇವಲ ವೈವಾಹಿಕ ಬಾಂಧವ್ಯವಲ್ಲ, ಅದು ಮಹಿಳೆಯ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವುದು ಎಂದು ಪರಿಗಣಿಸಲಾಗಿದೆ. ಮದುವೆಯಾದ ಮಹಿಳೆಯು ತನ್ನ ಗಂಡನ ಮನೆಯಲ್ಲಿ ನೆಲೆಸಿದ ನಂತರ ತಮ್ಮ ಹುಟ್ಟಿದ ತಾಯಿ ಮನೆಯನ್ನು ಭೇಟಿ ಮಾಡುವುದು ಒಂದು ಮಹತ್ವದ ಸಂಪ್ರದಾಯವಾಗಿದೆ. ಈ ಸಂದರ್ಭದಲ್ಲಿ ಮಹಿಳೆಯು ತಮ್ಮ ತಾಯಿಯ ಮನೆಯಿಂದ ಕೆಲವೊಂದು ವಸ್ತುಗಳನ್ನು ತನ್ನೊಡನೆ ತರುವುದನ್ನು ಸಾಮಾನ್ಯವಾಗಿ ನೋಡಬಹುದು. ವಸ್ತುಗಳನ್ನು ತರುವ ಪ್ರಕ್ರಿಯೆ ಮಹಿಳೆಗೆ ಸಂತೋಷವನ್ನು ನೀಡುತ್ತದೆ, ಅಲ್ಲದೆ ತಮ್ಮ ಮನೆಯೊಂದಿಗೆ ಮನೋಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ. ಆದರೆ ಶಾಸ್ತ್ರಗಳು ಈ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ತರುವುದನ್ನು ನಿಷೇಧಿಸುತ್ತವೆ. ಈ ನಿಯಮಗಳು ಪಾರಂಪರಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರಣಗಳಿಂದ ರೂಪುಗೊಂಡಿವೆ. ಪ್ರಮುಖವಾಗಿ ಕಬ್ಬಿಣದ ವಸ್ತುಗಳನ್ನು ತರುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಚಾಕುಗಳು, ಕುಡುಗೋಲುಗಳು, ಕತ್ತರಿಸುವ ಉಪಕರಣಗಳು ಮುಂತಾದವುಗಳನ್ನು ತರುವುದು ಹೊಸ ಮನೆಗೆ ಅಶುಭವನ್ನು ಸೆಳೆಯಬಹುದು ಎಂಬ ನಂಬಿಕೆಯಿದೆ. ಪ್ರಾಚೀನ ಕಾಲದಲ್ಲಿ ಕಬ್ಬಿಣದ ಪೆಟ್ಟಿಗೆಗಳನ್ನು ಕೊಡುವುದು ಸಾಮಾನ್ಯವಾಗಿತ್ತು, ಆದರೆ ಆ ಸಮಯದಿಂದಲೂ ಈ ವಸ್ತುಗಳು ನಕಾರಾತ್ಮಕ ಶಕ್ತಿಗಳನ್ನು ಒಳಗೊಂಡಿವೆ ಎಂಬ ಭಾವನೆ ಉಂಟಾಗಿತ್ತು. ಇಂತಹ ವಸ್ತುಗಳನ್ನು ಹೊಸ ಜೀವನಕ್ಕೆ ತರುವುದರಿಂದ ಮನೆಯಲ್ಲಿ ಕಲಹ, ಅಸಮಾಧಾನ ಅಥವಾ ಅನಾರೋಗ್ಯ ಉಂಟಾಗಬಹುದು ಎಂದು ನಂಬಲಾಗಿದೆ. ಹೀಗಾಗಿ ಮಹಿಳೆಗೆ ಹೊಸ ಮನೆಗೆ ಪ್ರವೇಶಿಸುವಾಗ ಕಬ್ಬಿಣದ ವಸ್ತುಗಳನ್ನು ತರುವುದನ್ನು ತಪ್ಪಿಸುವುದು ಕಡ್ಡಾಯವಾಗಿದೆ. ಇದರೊಂದಿಗೆ ಹಳೆಯ ಅಥವಾ ಉಪಯೋಗಿಸಿದ ವಸ್ತುಗಳನ್ನು ತರುವುದನ್ನು ಸಹ ಅಶುಭವೆಂದು ನಂಬಲಾಗಿದೆ. ಹಳೆಯ ಬಟ್ಟೆಗಳು, ಉಪಕರಣಗಳು ಅಥವಾ ಪಾತ್ರೆಗಳು ಹೊಸ ಮನೆಯಲ್ಲಿನ ಶುದ್ಧತೆಯನ್ನು ಹಾನಿಗೊಳಿಸಬಹುದು ಎಂಬ ನಂಬಿಕೆಯಿದೆ. ಹಳೆಯ ವಸ್ತುಗಳು ತಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಹೊಸ ಮನೆಗೆ ತರುತ್ತವೆ ಎಂದು ಜನರು ಭಾವಿಸುತ್ತಿದ್ದರು. ಈ ನಿಯಮವು ಮಹಿಳೆಯನ್ನು ಹೊಸ ಜೀವನವನ್ನು ಶುದ್ಧ, ಹೊಸದು, ಶುಭಪೂರ್ಣವಾಗಿ ಆರಂಭಿಸಲು ಪ್ರೇರೇಪಿಸುತ್ತದೆ. ಹಳೆಯ ವಸ್ತುಗಳನ್ನು ತರುವುದನ್ನು ತಪ್ಪಿಸುವುದು ಹೊಸ ಮನೆಯಲ್ಲಿ ಒಳ್ಳೆಯ ಶುಭಾಶೀರ್ವಾದವನ್ನು ಕಾಪಾಡುವ ಒಂದು ಮಾರ್ಗವಾಗಿದೆ. ಮಹಿಳೆಯು ತವರು ಮನೆಯಿಂದ ಉಪ್ಪು ಮತ್ತು ಹುಣಸೆ ಹಣ್ಣುಗಳನ್ನು ತರಬಾರದು ಎಂಬ ನಂಬಿಕೆ ಬಹಳ ಪ್ರಸಿದ್ಧವಾಗಿದೆ. ಈ ವಸ್ತುಗಳು ಸಂಪತ್ತಿನ ಸಂಕೇತವಾಗಿದ್ದು, ಅವುಗಳನ್ನು ತರುವ ಮೂಲಕ ತವರು ಮನೆಯ ಸಂಪತ್ತಿನ ಮೇಲೆ ದುರುದ್ದೇಶಾತ್ಮಕ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆಯಿದೆ. ಹೀಗಾಗಿ ಮಹಿಳೆ ಹೊಸ ಮನೆಗೆ ಶ್ರೇಷ್ಠತೆ, ಸಮಾಧಾನ ಮತ್ತು ಸಂಪತ್ತಿನ ಶುಭವನ್ನು ಕಾಪಾಡಲು ಈ ನಿಯಮವನ್ನು ಪಾಲಿಸುತ್ತದೆ. ತಮಗೆ ತವರು ಮನೆಯಿಂದ ಎಣ್ಣೆ ಉತ್ಪನ್ನಗಳು ತರಬಾರದು ಎಂಬುದು ಇನ್ನೊಂದು ಪ್ರಮುಖ ನಂಬಿಕೆ. ಎಣ್ಣೆ ಉತ್ಪನ್ನಗಳು, ಹಾಲು, ತುಪ್ಪ, ಬೆಣ್ಣೆ ಮುಂತಾದವುಗಳು ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ಸೌಹಾರ್ದತೆ ಸಂಕೇತಿಸುತ್ತವೆ. ಈ ವಸ್ತುಗಳನ್ನು ಹೊಸ ಮನೆಯಲ್ಲಿಗೆ ತರಲು ಯತ್ನಿಸಿದರೆ ನಂಬಿಕೆಯಂತೆ ತವರು ಮನೆ ಮತ್ತು ಹೊಸ ಮನೆ ನಡುವೆ ಅಸಮಾಧಾನ ಉಂಟಾಗಬಹುದು. ಹೀಗಾಗಿ ಮಹಿಳೆಯು ತನ್ನ ಹೊಸ ಜೀವನದಲ್ಲಿ ಶ್ರೇಷ್ಠತೆ ಮತ್ತು ಸಮಾಧಾನವನ್ನು ಕಾಪಾಡಲು ಈ ನಿಯಮವನ್ನು ಪಾಲಿಸುತ್ತದೆ. ಹೆಚ್ಚು ವಿಶೇಷವಾಗಿ ಮಹಿಳೆಯು ಹುಟ್ಟಿದ ಮನೆಯಿಂದ ಕಹಿ ತರಕಾರಿಗಳು, ಸೊಪ್ಪುಗಳು ಮತ್ತು ಹಸಿವಿನ ಆಹಾರ ಸಂಬಂಧಿ ವಸ್ತುಗಳನ್ನು ತರುವುದನ್ನು ತಪ್ಪಿಸಬೇಕು. ಈ ನಿಯಮವು ಹೊಸ ಮನೆಯಲ್ಲಿನ ಶಾಂತಿ, ಆರೋಗ್ಯ ಮತ್ತು ಕುಟುಂಬದ ಸಮಾಧಾನವನ್ನು ಕಾಪಾಡಲು ರೂಪಿಸಲ್ಪಟ್ಟಿದೆ. ಹೀಗೆ ಮಾಡುವುದರಿಂದ ತಾಯಿ ಮನೆಯಲ್ಲಿ ಸಂಭವಿಸುವ ಚಿಕ್ಕ ತೊಂದರೆಗಳು ಹೊಸ ಮನೆಗೆ ತಲುಪದೆ ಉಳಿಯುತ್ತವೆ. ಮಹಿಳೆಯು ತಮ್ಮ ಪೂಜಾ ಕೊಠಡಿಗಳಲ್ಲಿರುವ ಪೂಜಾ ಸಾಮಗ್ರಿಗಳನ್ನು ತರುವುದನ್ನು ಸಹ ತಪ್ಪಿಸಬೇಕು. ದೇವರ ಮೂರ್ತಿ, ವಿಗ್ರಹ, ಪೂಜಾ ಪಾತ್ರೆಗಳು ತವರು ಮನೆಯ ಆಧ್ಯಾತ್ಮಿಕ ಶಕ್ತಿ ಮತ್ತು ದೇವರ ಅನುಗ್ರಹವನ್ನು ಪ್ರತಿಬಿಂಬಿಸುತ್ತವೆ. ಇವನ್ನು ಅನಗತ್ಯವಾಗಿ ಹೊಸ ಮನೆಗೆ ತರಲು ಯತ್ನಿಸಿದರೆ ತವರು ಮನೆಯಲ್ಲಿನ ಶ್ರೇಷ್ಠತೆ ಅಥವಾ ಶುಭವನ್ನು ಹಾನಿಗೊಳಿಸಬಹುದು ಎಂಬ ನಂಬಿಕೆಯಿದೆ. ಹೀಗೆಯೇ ಚೂಪಾದ ವಸ್ತುಗಳು, ಚಾಕುಗಳು, ಕುಡುಗೋಲುಗಳು, ಹೋಮ ಸಾಮಗ್ರಿಗಳು ತರುವುದನ್ನು ತಪ್ಪಿಸಬೇಕು. ಇವು ಹೊಸ ಮನೆಯಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂಬ ನಂಬಿಕೆಯಿದೆ. ಹಳೆಯ ಕಾಲದಲ್ಲಿ
ಕಬ್ಬಿಣದ ವಸ್ತುಗಳು ಮತ್ತು ಶಸ್ತ್ರಗಳು ಮನೆಯಲ್ಲಿ ಕಲಹ ಅಥವಾ ಅನಾರೋಗ್ಯವನ್ನು ಸೆಳೆಯುತ್ತವೆ ಎಂದು ಪರಿಗಣಿಸಲಾಗಿತ್ತು. ರಂಗೋಲಿ ಹಿಟ್ಟನ್ನು ತರುವುದು ತಪ್ಪು ಎಂದು ಹೇಳಲಾಗಿದೆ. ಮಹಿಳೆಯು ಹುಟ್ಟಿದ ಮನೆಯಿಂದ ಈ ವಸ್ತುಗಳನ್ನು ತರುತ್ತಿದ್ದರೆ ಅವು ಮನೆಯ ಶುಭಚಕ್ರವನ್ನು ಹಾನಿಗೊಳಿಸಬಹುದು. ಆದಾಗ್ಯೂ ಅಗತ್ಯವಿದ್ದರೆ ತಾಯಿ ಮನೆಯಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ಹಣ ಪಾವತಿಸಿ ತರಬಹುದೆಂಬ ಸಂಪ್ರದಾಯವೂ ಇದೆ. ಇದು ಶ್ರದ್ಧೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಹೆಚ್ಚು ವಿಶೇಷವಾಗಿ ಮಹಿಳೆಯು ಮನೆ ಶುಚಿಗೊಳಿಸುವ ವಸ್ತುಗಳು, ಮಾಪ್, ಅಕ್ಕಿ ಅಳತೆಯ ಕುಪ್ಪಿಗಳು, ಪೊರಕೆ ಮುಂತಾದವುಗಳನ್ನು ತರುವುದನ್ನು ತಪ್ಪಿಸಬೇಕು. ಈ ನಿಯಮವು ಹೊಸ ಮನೆಯಲ್ಲಿ ಶುದ್ಧತೆಯನ್ನು, ಸಮಾಧಾನವನ್ನು ಮತ್ತು ಶುಭವನ್ನು ಕಾಪಾಡಲು ಮಾರ್ಗದರ್ಶಕವಾಗಿದೆ. ಹಳೆಯ ವಸ್ತುಗಳು ಅಥವಾ ಶುದ್ಧತೆಯ ಸಾಮಗ್ರಿಗಳು ಹೊಸ ಮನೆಯಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಾರದು ಎಂಬ ನಂಬಿಕೆ ಇದನ್ನು ದೃಢಪಡಿಸುತ್ತದೆ. ಮದುವೆಯಾದ ನಂತರ ಮಹಿಳೆಯು ತವರು ಮನೆಯಿಂದ ಹಣವನ್ನು ತರುವುದನ್ನು ತಪ್ಪಿಸಬೇಕು. ಹೀಗೆ ಮಾಡಿದರೆ ಪತಿಯ ಮನೆಯ ಆರ್ಥಿಕ ಸ್ಥಿತಿ ಹಾನಿಗೊಳ್ಳಬಹುದು ಎಂಬ ನಂಬಿಕೆಯಿದೆ. ಈ ನಿಯಮವು ಮಹಿಳೆಗೆ ಹಣದ ನಿರ್ವಹಣೆ ಮತ್ತು ಜವಾಬ್ದಾರಿತ್ವದಲ್ಲಿ ಜಾಗರೂಕತೆ ಕಲಿಸುತ್ತದೆ. ಮಹಿಳೆಯು ತವರು ಮನೆಯಲ್ಲಿನ ಕೆಟ್ಟ ವಿಚಾರಗಳು ಅಥವಾ ಕಷ್ಟಗಳನ್ನು ಹೊಸ ಮನೆಯಲ್ಲಿಗೆ ತರಬಾರದು. ತಾಯಿ ಮನೆಯಲ್ಲಿ ಸಂಭವಿಸುವ ಕಷ್ಟಗಳು, ಕಲಹಗಳು ಅಥವಾ ನಕಾರಾತ್ಮಕ ವಿಷಯಗಳನ್ನು ಹೊಸ ಮನೆಯಲ್ಲಿ ಹಂಚಿದರೆ ಹೊಸ ಕುಟುಂಬದ ಶಾಂತಿ, ಸಂತೋಷ ಮತ್ತು ಸಮಾಧಾನ ಹಾನಿಗೊಳ್ಳಬಹುದು. ಬದಲಿಗೆ ತವರು ಮನೆಯಿಂದ ಒಳ್ಳೆಯ ವಿಚಾರಗಳು, ಸದ್ವಿಚಾರ ಮತ್ತು ಆಶೀರ್ವಾದವನ್ನು ಮಾತ್ರ ಹೊಸ ಮನೆಗೆ ತರಬೇಕು. ಹೀಗಾಗಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಸಂತೋಷದಾಯಕವಾಗಿರುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇರುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಮದುವೆಯಾದ ನಂತರ ಮಗಳು ತನ್ನ ತಾಯಿಯ ಮನೆಯಿಂದ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ತನ್ನ ಗಂಡನ ಮನೆಗೆ ಹೋಗಬಾರದು ಎನ್ನುವ ನಂಬಿಕೆಯಿದೆ. ವಿವಾಹಿತ ಹುಡುಗಿಯು ತನ್ನ ತವರು ಮನೆಯಿಂದ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ಪತಿಯ ಮನೆಗೆ ಹೋದರೆ ಅಲ್ಲಿ ಸಂಬಂಧಗಳು ಹಾಳಾಗಬಹುದು. ಮಗಳು ವಿವಾಹದ ಮನೆಯಲ್ಲಿ ಸುಖವನ್ನು ಕಾಣಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಅವಳು ಆ ಮನೆಯಲ್ಲಿ ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅವಳು ಅಲ್ಲಿ ತನ್ನ ಅತ್ತೆಯಿಂದ ಅವಮಾನವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಆಕೆ ಹೋದ ಮನೆಯಲ್ಲಿ ಅತ್ತೆಯ ಕಾಟ ಇಲ್ಲದಿದ್ದರೆ ಅವಳು ದೈಹಿಕ ಸಮಸ್ಯೆಯನ್ನಾದರೂ ಅನುಭವಿಸುತ್ತಾಳೆ ಎಂದು ಧರ್ಮಗ್ರಂಥ ಹೇಳುತ್ತದೆ. ಈ ಕಾರಣಕ್ಕಾಗಿ ನೀವು ಎಂದಿಗೂ ನಿಮ್ಮ ವಿವಾಹವಾದ ಮಗಳಿಗೆ ಉಪ್ಪಿನಕಾಯಿಯನ್ನು ನೀಡದಿರಿ. ಮದುವೆಯಾದ ಮಹಿಳೆಯು ತಮ್ಮ ತಾಯಿ ಮನೆಯಿಂದ ಹೊಸ ಮನೆಗೆ ಸಾಗುವಾಗ ಕಬ್ಬಿಣದ ವಸ್ತುಗಳು, ಹಳೆಯ ವಸ್ತುಗಳು, ಪೂಜಾ ಸಾಮಗ್ರಿಗಳು, ಉಪ್ಪು, ಹುಣಸೆಹಣ್ಣು, ಎಣ್ಣೆ ಉತ್ಪನ್ನಗಳು, ಕಹಿ ತರಕಾರಿಗಳು, ಚೂಪಾದ ವಸ್ತುಗಳು, ಮನೆ ಶುಚಿಗೊಳಿಸುವ ವಸ್ತುಗಳು, ರಂಗೋಲಿ ಹಿಟ್ಟು ಮತ್ತು ಹಣ ತರಬಾರದು. ಈ ನಿಯಮಗಳು ಕೇವಲ ಪಾರಂಪರಿಕ ನಂಬಿಕೆಗಳೇ ಅಲ್ಲ, ಅವು ಮಹಿಳೆಯ ಹೊಸ ಜೀವನದಲ್ಲಿ ಶ್ರೇಷ್ಠತೆ, ಶಾಂತಿ, ಸಂತೋಷ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಕಾಪಾಡಲು ಮಾರ್ಗದರ್ಶಕರಾಗಿವೆ. ಹೀಗಾಗಿ ಮಹಿಳೆಯು ತವರು ಮನೆಯಿಂದ ಒಳ್ಳೆಯ ವಿಚಾರಗಳು, ಸದ್ವಿಚಾರ ಮತ್ತು ಆಶೀರ್ವಾದವನ್ನು ಮಾತ್ರ ಹೊಸ ಮನೆಗೆ ತರುತ್ತಾಳೆ. ಈ ರೀತಿಯ ಆಚರಣೆಗಳು ಮಹಿಳೆಯ ಜೀವನದಲ್ಲಿ, ಕುಟುಂಬದಲ್ಲಿ ಮತ್ತು ಸಾಮಾಜಿಕ ಸಮುದಾಯದಲ್ಲಿ ಶ್ರೇಷ್ಠತೆಯನ್ನು ಕಾಪಾಡುವ ಮಹತ್ವದ ಪರಂಪರೆ ರೂಪದಲ್ಲಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.